ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ದೂರ ಮತ್ತು ಸ್ಥಳಾಂತರದ ವ್ಯತ್ಯಾಸವನ್ನು ತಿಳ್ಕೊಂಡಿದ್ದೀವಿ ಅಲ್ವಾ? ಹಾಗೆ ಈ ವಿಡಿಯೋದಲ್ಲಿ ನಾವು ಸಮಯ ಹಾಗೂ ಸ್ಥಾನದ ನಡುವಿನ ಗ್ರಾಫ್ನ ಮೂಲಕ ದೂರ ಮತ್ತು ಸ್ಥಳಾಂತರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉತ್ತರಿಸೋಣ. ಮೊದಲನೇ ಪ್ರಶ್ನೆ, 3.2 kg ತೂಕದ ಇಗ್ವಾನ ನೆಲದ ಮೇಲೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಓಡುತ್ತಿದೆ. ಈ ಗ್ರಾಫ್ನ ಇಗ್ವಾನದ ಸಮತಲ ಸ್ಥಾನವನ್ನು ಮೀಟರ್ಗಳಲ್ಲಿ ತೋರಿಸುತ್ತದೆ. ಅಂದರೆ ಯಾವುದೇ ಸಮಯದಲ್ಲಿ ಎಲ್ಲಿದೆ ಎಂಬುದನ್ನು ತೋರಿಸುತ್ತದೆ. ಇದರ ಅರ್ಥ ಇಗ್ವಾನ ಅಂದರೆ ನಾವು ಆಡು ಭಾಷೆಯಲ್ಲಿ ಉಡ ಅಂತ ಹೇಳ್ತೀವಲ್ಲ, ಅದು ನೆಲದ ಮೇಲೆ ಹಿಂದಕ್ಕೆ ಮುಂದಕ್ಕೆ ಓಡಾಡ್ತಿದೆ. ಅದು ಯಾವ ಸಮಯದಲ್ಲಿ ಎಲ್ಲಿದೆ ಅಂತ ಈ ಗ್ರಾಫ್ನಲ್ಲಿ ನಾವು ನೋಡಬಹುದು. ಹಾಗೆ ಅವ್ರು ಹೇಳಿದ್ದಾರೆ, ಇಲ್ಲಿ ದೂರವನ್ನ ಮೀಟರ್ಗಳ ಅಳತೆಯಲ್ಲಿ ನಾವು ಕೊಟ್ಟಿದ್ದೀವಿ ಅಂತ. ಹಾಗಾದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, 0 ಸೆಕೆಂಡ್ಗಳಿಂದ 5 ಸೆಕೆಂಡ್ಗಳವರೆಗೆ ಇಗ್ವಾನಾದ ಸ್ಥಳಾಂತರ ಎಷ್ಟು ಹಾಗೂ 0 ಸೆಕೆಂಡ್ಗಳಿಂದ 5 ಸೆಕೆಂಡ್ಗಳ ನಡುವೆ ಇಗ್ವಾನಾದ ಪ್ರಯಾಣಿಸಿದ ಒಟ್ಟು ದೂರ ಎಷ್ಟು? ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನ್ ಗೊತ್ತಾ, ಸಮಯದ ರೇಖೆ ನೋಡಿದಾಗ ನಿಮಗೆ 0 ಸೆಕೆಂಡ್ಗಳಿಂದ 6 ಸೆಕೆಂಡ್ಗಳವರೆಗೆ ಇಗ್ವಾನ ಚಲಿಸಿದೆ ಅಂತ. ಹಾಗಂತ ನೀವು ಸ್ಥಳಾಂತರ ಅಥವಾ ದೂರನ ಅಳತೆ ಮಾಡುವಾಗ ಯಾವುದೇ ಕಾರಣಕ್ಕೂ 0 6 ಸೆಕೆಂಡ್ಗಳವರೆಗೆ ಗಣನೆಗೆ ತಗೊಳ್ಬಾರ್ದು. ಯಾಕಂದ್ರೆ ಎರಡೂ ಪ್ರಶ್ನೆಯಲ್ಲೂ ನಿಮ್ಗೆ ಸ್ಪಷ್ಟವಾಗಿ ಕಾಣ್ತಿದೆ ಅಲ್ವಾ, 0 5 ಸೆಕೆಂಡ್ಗಳ ನಡುವೆ ಇಗ್ವಾನಾದ ದೂರ ಮತ್ತು ಸ್ಥಳಾಂತರ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ ನೀವು 0 5 ಸೆಕೆಂಡ್ಗಳ ಅಳತೆ ಮಾತ್ರ ಮಾಡಬೇಕು. ವಿಡಿಯೋನ ನಿಲ್ಲಿಸಿ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಸರಿ, ಮೊದಲನೇ ಪ್ರಶ್ನೆ ನೋಡೋಣ. ಸ್ಥಳಾಂತರ ಅಂದ್ರೆ ಅಂತಿಮ ಸ್ಥಾನದಿಂದ ಆರಂಭಿಕ ಸ್ಥಾನವನ್ನ ಕಳೆದಾಗ ಸ್ಥಳಾಂತರದ ಮೌಲ್ಯ ಸಿಗುತ್ತೆ, ಗೊತ್ತಿದೆ ಅಲ್ವಾ? ಹಾಗಾದ್ರೆ ಅಂತಿಮ ಸ್ಥಾನ ಯಾವುದು, ಆರಂಭಿಕ ಸ್ಥಾನ ಯಾವುದು? ಪ್ರಶ್ನೆಯಲ್ಲಿ 5 ಸೆಕೆಂಡ್ಗಳು ಕೊಟ್ಟಿರೋದ್ರಿಂದ ಇಗ್ವಾನ ಆ ಸಮಯದಲ್ಲಿ ಯಾವ ಸ್ಥಾನದಲ್ಲಿರುತ್ತೋ ಅದೇ ಅಂತಿಮ ಸ್ಥಾನ. ನೀವಿಲ್ಲಿ ನೋಡಬಹುದು, ಅಂತಿಮ ಸ್ಥಾನ 6 ಮೀಟರ್ಗಳ ಜಾಗದಲ್ಲಿದೆ. ಹಾಗಾಗಿ ಅಂತಿಮ ಸ್ಥಾನ 6 ಮೀಟರ್ಗಳು. ನಂತರ ಆರಂಭಿಕ ಸ್ಥಾನ 0 ಸೆಕೆಂಡ್ಗಳ ಸಮಯದಲ್ಲಿ ಇಗ್ವಾನ ಎಲ್ಲಿರುತ್ತೋ ಅದೇ ಆರಂಭಿಕ ಸ್ಥಾನ. ನೀವಿಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಆರಂಭಿಕ ಸ್ಥಾನ -2 ಮೀಟರ್ಗಳಲ್ಲಿ ಇದೆ. ಈಗ ನಾನು 6ರಿಂದ -2 ಮೀಟರ್ಗಳನ್ನ ಕಳೀತಾ ಇದ್ದೀನಿ. ಹಾಗಾಗಿ ನನಗೆ ಸ್ಥಳಾಂತರದ ಮೊತ್ತ 8 ಮೀಟರ್ಗಳು ಬರ್ತಾ ಇದೆ. ಇದನ್ನ ನಿಮ್ಗೆ ಸುಲಭವಾಗಿ ಅರ್ಥೈಸಕ್ಕೆ ನಾನು ಒಂದು ಸಂಖ್ಯಾ ರೇಖೆಯನ್ನು ಬರ್ಕೊಂಡಿದ್ದೀನಿ. ಹಾಗೆ ಅದರ ಘಟಕಗಳನ್ನ ನಕಾರಾತ್ಮಕ ಹಾಗೂ ಧನಾತ್ಮಕ ಮೌಲ್ಯಗಳಲ್ಲಿ ಬರ್ಕೊಂಡಿದ್ದೀನಿ. ನಾನು ಆಗ್ಲೇ ಹೇಳ್ದಾಗೆ ಆರಂಭಿಕ ಸ್ಥಾನ -2ರಲ್ಲಿದ್ರೆ ಅಂತಿಮ ಸ್ಥಾನ +6ರಲ್ಲಿದೆ. ಇಗ್ವಾನ ಬಲಕ್ಕೆ ಚಲಿಸಿರೋದ್ರಿಂದ ಸ್ಥಳಾಂತರದ ಮೊತ್ತ +8 ಮೀಟರ್. ಇನ್ನು ಎರಡನೇ ಪ್ರಶ್ನೆಗೆ ಬರೋಣ. ಇಲ್ಲಿ ನಾವು ದೂರದ ಅಳತೆಯನ್ನ ಕಂಡುಹಿಡಬೇಕು ಅಲ್ವಾ? ದೂರದಲ್ಲಿ ನಾವು ಯಾವುದೇ ಚಿಹ್ನೆಯನ್ನ ಅಥವಾ ದಿಕ್ಕುಗಳನ್ನ ಒಳಗೊಂಡು ಹೇಳೋದಿಲ್ಲ. ಹಾಗಾಗಿ 2ರಿಂದ 6ರವರೆಗೆ ಇಗ್ವಾನ ಚಲಿಸ್ತಾ ಇರೋದ್ರಿಂದ 2 + 6 ಮೀಟರ್ಗಳನ್ನ ಕೂಡಿಸಿ ಹೇಳಿದಾಗ ನಮಗೆ 8 ಮೀಟರ್ಗಳೇ ಬರುತ್ತೆ. ಸರಿ, ಇಷ್ಟೊತ್ತು ನಾವು 0 5 ಸೆಕೆಂಡ್ಗಳವರೆಗೆ ಸ್ಥಳಾಂತರ ಹಾಗೂ ದೂರವನ್ನ ಅಳತೆ ಮಾಡಿದೀವಿ. ಈಗ ನಾವು ಪ್ರಶ್ನೆಯನ್ನ 5 ಸೆಕೆಂಡ್ಗಳ ಬದಲಿಗೆ 6 ಸೆಕೆಂಡ್ಗಳ ಸಮಯವನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ನೆನ್ಪಿರ್ಲಿ, ನಾವೀಗ 6 ಸೆಕೆಂಡ್ಗಳಿಗೆ ಅಳತೆ ಮಾಡಬೇಕು, 5 ಸೆಕೆಂಡ್ಗಳಿಗಲ್ಲ. ಇಲ್ಲಿ ಅಂತಿಮ ಸ್ಥಾನ 6 ಸೆಕೆಂಡ್ಗಳ ಸ್ಥಾನದಲ್ಲಿ ಇರೋದ್ರಿಂದ ಅಂತಿಮ ಸ್ಥಾನದ ಮೌಲ್ಯ 0 ಮೀಟರ್ ಹಾಗೂ 0 ಸೆಕೆಂಡ್ಗಳಲ್ಲಿ ಆರಂಭಿಕ ಸ್ಥಾನ ಇರೋದ್ರಿಂದ ಆರಂಭಿಕ ಸ್ಥಾನದ ಮೌಲ್ಯ -2 ಮೀಟರ್. ಅಂತಿಮ ಸ್ಥಾನದಿಂದ ಆರಂಭಿಕ ಸ್ಥಾನ ನಮಗೆ ಕಳೆದಾಗ +2 ಮೀಟರ್ಗಳು ಬರ್ತಾ ಇದೆ. ಈಗ ಸಂಖ್ಯಾ ರೇಖೆಯಲ್ಲಿ ನೋಡಿ, ಆಗ್ಲೇ ನೋಡಿದ ಹಾಗೆ 0 5 ಸೆಕೆಂಡ್ಗಳವರೆಗೆ +8 ಮೀಟರ್ಗಳಷ್ಟು ಬಲಕ್ಕೆ ಚಲಿಸಿದೆ ಅಲ್ವಾ? ಈಗ 5 ಸೆಕೆಂಡ್ಗಳಿಂದ 6 ಸೆಕೆಂಡ್ಗೆ ಹಿಂತಿರುಗಿ 6 ಮೀಟರ್ಗಳಷ್ಟು ಬಂದಿದೆ. ಇಲ್ಲಿ ರೇಖೆಯಲ್ಲಿ ಕಾಣಿಸ್ತಿದೆ ಅಲ್ವಾ? ಈಗ ನಾನು +8 ಮೀಟರ್ ಹಾಗೂ -6 ಮೀಟರ್ಗಳನ್ನ ಕೂಡಿಸಿ ಹೇಳಿದಾಗ ನನಗೆ +2 ಮೀಟರ್ಗಳಷ್ಟು ಸ್ಥಳಾಂತರ ಮೊತ್ತ ಬರುತ್ತೆ. ಇದೇ ರೀತಿಯಾಗಿ ದೂರಕ್ಕೆ ಬಂದ್ರೆ ಅದು ಸಹ 0 ಸೆಕೆಂಡ್ಗಳಿಂದ 5 ಸೆಕೆಂಡ್ಗೆ 8 ಮೀಟರ್ಗಳಷ್ಟು ಚಲಿಸಿದ್ರೆ 5 ಸೆಕೆಂಡ್ಗಳಿಂದ 6 ಸೆಕೆಂಡ್ಗೆ 6 ಮೀಟರ್ಗಳಷ್ಟು ಚಲಿಸಿದೆ. ಇಲ್ಲಿ ನಾವು ಚಿಹ್ನೆಯನ್ನ ಒಳಗೊಂಡು ಹೇಳಿದಲೇ ಇರೋದ್ರಿಂದ 8 ಹಾಗೂ 6ಅನ್ನ ಕೂಡಿಸಿ ಹೇಳ್ತೀವಿ. 8 ಮೀಟರ್ + 6 ಮೀಟರ್ನ ನಾವು ಕೂಡಿಸಿದ್ರೆ 14 ಮೀಟರ್ಗಳಷ್ಟು ದೂರದ ಅಳತೆ ನಮಗೆ ಸಿಗತ್ತೆ. ಮುಂದೆ ಹೋಗೋಣ. ಅದೇ ರೀತಿಯಾದ ಇನ್ನೊಂದು ಪ್ರಶ್ನೆ.
ಮರುಭೂಮಿಯಲ್ಲಿ ಆರ್ಮಡಿಲೋ ಅಂದರೆ ಅದು ಒಂದು ಪ್ರಾಣಿ ನೇರ ರೇಖೆಯಲ್ಲಿ ಉರುಳುತ್ತಿದೆ. ಇದರ ಗ್ರಾಫ್ ಇಲ್ಲಿದೆ, ಅಂದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಅದು. ಈ ಗ್ರಾಫ್ ಆರ್ಮಡಿಲೋದ ಸಮತಲ ಸ್ಥಾನವನ್ನು ಮೀಟರ್ಗಳಲ್ಲಿ ತೋರಿಸುತ್ತದೆ. ಅಂದರೆ ಯಾವುದೇ ಸಮಯದಲ್ಲಿ ಅದು ಎಲ್ಲಿದೆ ಎಂಬುದನ್ನು ತೋರಿಸುತ್ತದೆ. ಅದೇ ರೀತಿಯಾದ ಪ್ರಶ್ನೆ. ಮೊದಲಿಗೆ ಸ್ಥಳಾಂತರ. ಅಂತಿಮ ಸ್ಥಾನ 24 ಸೆಕೆಂಡ್ಗಳಲ್ಲಿ ಇದೆ. ಹಾಗಾಗಿ ಆರ್ಮಡಿಲೋ ಅಂತಿಮ ಸ್ಥಾನದ ಮೌಲ್ಯ 0 ಮೀಟರ್. ಅದೇ ರೀತಿ ಆರಂಭಿಕ ಸ್ಥಾನ 0 ಸೆಕೆಂಡ್ಗಳಲ್ಲಿ 6 ಮೀಟರ್ನಲ್ಲಿದೆ. ಹಾಗಾಗಿ ನಾನು 0ಯಿಂದ 6 ಮೀಟರ್ಗಳನ್ನ ಕಳೀತಾ ಇದ್ದೀನಿ. ನನಗೆ ಸ್ಥಳಾಂತರದ ಮೊತ್ತ -6 ಮೀಟರ್ಗಳೇ ಸಿಗತ್ತೆ. ನಾನು ಈಗ ಸಂಖ್ಯಾ ರೇಖೆಯನ್ನ ಬರೆದುಕೊಳ್ತಾ ಇದ್ದೀನಿ. ಆರಂಭಿಕ ಸ್ಥಾನ 6 ಮೀಟರ್ ಹಾಗೂ ಅಂತಿಮ ಸ್ಥಾನ 0 ಮೀಟರ್. ಆದುದರಿಂದ 6ರಿಂದ 0ಯವರೆಗೆ ಅಳತೆ ಮಾಡಿದಾಗ ನನಗೆ -6 ಮೀಟರ್ಗಳ ಮೊತ್ತ ಬರ್ತಾ ಇದೆ. ಯಾಕೆ ಮೈನಸ್ ಅಂತ ಅಂದ್ರೆ ಆರ್ಮಡಿಲೋ ಇಲ್ಲಿ ಎಡಕ್ಕೆ ಚಲಿಸ್ತಾ ಇದೆ. ಹಾಗಾಗಿ ನಾವು ಚಿಹ್ನೆಯನ್ನ ನಕಾರಾತ್ಮಕವಾಗಿ ಬರ್ಕೊಂಡಿದೀವಿ. ದೂರ ನೋಡೋಣ ಈಗ. 0 ಸೆಕೆಂಡ್ಗಳಲ್ಲಿ ಆರ್ಮಡಿಲೋ 6 ಮೀಟರ್ಗಳಲ್ಲಿದೆ ಅಲ್ವಾ? ಅಲ್ಲಿಂದ 8 ಸೆಕೆಂಡ್ಗಳವರೆಗೆ ಆರ್ಮಡಿಲೋ ಎಲ್ಲೂ ಚಲಿಸದೆ ಅಲ್ಲೇ ನಿಂತಿದೆ. ನಂತರ 8 ಸೆಕೆಂಡ್ಗಳಿಂದ 16 ಸೆಕೆಂಡ್ಗಳವರೆಗೆ ಅದು 15 ಮೀಟರ್ನ ಬಳಿ ಚಲಿಸಿದೆ. ಇದು ಬಲಕ್ಕೆ ಹೋಗ್ತಿರೋದ್ರಿಂದ 6ರಿಂದ 15 ಅಂದರೆ 9 ಮೀಟರ್ರಷ್ಟು ಚಲಿಸಿದೆ. ಹಾಗೂ ನಂತರ 16 ಸೆಕೆಂಡ್ಗಳಿಂದ 24 ಸೆಕೆಂಡ್ಗಳವರೆಗೆ ಹಿಂತಿರುಗಿ 0 ಮೀಟರ್ನ ಬಳಿ ಚಲಿಸಿದೆ. ಅದರಿಂದ 15ರಿಂದ 0ಯ ಬಳಿ ಎಡಕ್ಕೆ ಆರ್ಮಡಿಲೋ ಚಲಿಸಿದೆ. ಆದ್ದರಿಂದ 15 + 9 ಒಟ್ಟಾರೆ ದೂರದ ಮೊತ್ತ 24 ಮೀಟರ್ಗಳು. ಇಲ್ಲಿ ನೀವು ಗಮನಿಸಬಹುದು, ನಾವು 15ನ್ನ ಧನಾತ್ಮಕ ರೂಪದಲ್ಲಿ ಬರ್ಕೊಂಡಿದ್ದೀವಿ. ಇದನ್ನು ನಾವು ಸ್ಥಳಾಂತರದಲ್ಲಿ ಪರಿಗಣಿಸಿ ಹೇಳಿದಾಗ ನಮ್ಮ ಆರ್ಮಡಿಲೋ 15 ಮೀಟರ್ಗಳಿಂದ 0 ಮೀಟರ್ಗಳ ಬಳಿ ಚಲಿಸುವಾಗ ಎಡಕ್ಕೆ ಚಲಿಸ್ತಾ ಇದೆ. ಎಡಕ್ಕೆ ನಾವು ಏನೇ ಮೌಲ್ಯಗಳನ್ನ ಬರ್ಕೊಳ್ತಾ ಇದ್ರು ನಾವು ಅದನ್ನ ನಕಾರಾತ್ಮಕ ರೂಪದಲ್ಲಿ ಬರ್ಕೊಳ್ತೀವಿ. ಅಂದ್ರೆ -15 ಅಂತ ಬರ್ಕೊಳ್ಬೇಕು. ಇಲ್ಲಿ ನಾವು ಯಾಕೆ ಧನಾತ್ಮಕ ರೂಪದಲ್ಲಿ ಬರ್ತಿದ್ದೀವಿ ಅಂದ್ರೆ ದೂರದಲ್ಲಿ ನಾವು ಯಾವುದೇ ರೀತಿಯಾದ ದಿಕ್ಕನ್ನು ಅಥವಾ ಚಿಹ್ನೆಯನ್ನು ಒಳಗೊಂಡು ಹೇಳೋದಿಲ್ಲ. ಆ ಕಾರಣಕ್ಕೆ +15 ಅಂತ ಬರ್ಕೊಂಡಿದ್ದೀವಿ. ಇದೇ ರೀತಿಯಾದ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಪ್ರಯತ್ನ ಪಡಿ.